ಶರಣು ಶರಣೆನುವೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಆನಂದ ನಿನ್ನಿಂದ ಕರುಣಾಮಯ ಮೋಡ ಮಳೆಯಾಗಲು ನೀರು ಭುವಿ ಸೇರಲು ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು ಓಂ 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 ನೀ ಕಾರಣನು ದೇವ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ದೇವ್ರೆ, ಯಾಕಪ್ಪ ಯಾಕಪ್ಪ ಈ ಬಡತನದ ಬೇಗೆನ ಕೊಟ್ಟು ಭಾವನೆಯಲ್ಲಿ ನಮ್ಮಂತ ಬಡವರನ್ನ ನರಳಿಸ್ತಾ ಇರ್ತೀಯ? ನಮ್ಮಂತ ಬಡವರ ನರಳಾಟನ ನೋಡಿ ನೀನು ಸುಖ ಪಡ್ತೀಯನಪ್ಪ, ನೀನು ಆನಂದದಿಂದ ಇದೆಯಾ ತಂದೆ? ದೇವ್ರೆ, ನಮ್ಮಂತವರು ಕೂಡ ಸುಖ ಸಂತೋಷ ಸಂಭ್ರಮದಿಂದ ಬಾಳ್ಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ನಮ್ಮಂತ ಬಡವರ ಬಾಳಲ್ಲಿ ಸುಖ ಸಂತೋಷ ಸಂಭ್ರಮ ಅನ್ನೋ 3 ಪದಗಳು ಮರುಭೂಮಿಯ ಓಯಸಿಸಿದ್ದಾಗೆ ಅದು ಯಾವತ್ತು ನಮ್ಮ ಬದುಕಲ್ಲಿ ಕಾಣೋದೇ ಇಲ್ವಾ ಭಗವಂತ? ದೇವ್ರಿ, ಬಡತನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಮ್ಮಣ್ಣ ತಾನು ಕಷ್ಟಪಡ್ತಾ ನನ್ನನ್ನು ಒಳ್ಳೆ ವಿದ್ಯಾವಂತಿಯಾಗಿ ಮಾಡ್ಬೇಕು ಅಂತ ಚೆನ್ನಾಗಿ ಓದಿಸಿದಾನೆ. ಈಗ ನನ್ನನ್ನು ಮದುವೆ ಮಾಡ್ಬೇಕು ಅಂದ್ರೆ ಅವನಿನ್ನೂ ಅದೆಷ್ಟು ಕಷ್ಟ ಪಡ್ಬೇಕೋ ಏನೋ. ತಂದೆ, ನಮ್ಮಣ್ಣ ಇಷ್ಟೆಲ್ಲ ಕಷ್ಟ ಪಡ್ತಿರೋದನ್ನ ನನಗೆ ನೋಡಕ್ಕಾಗಲ್ಲ. ನೋಡಪ್ಪ, ಈ ಸಮಾಜದಲ್ಲಿ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಇಲ್ಲದೆ ಎಲ್ರೂ ಒಂದೇ ಸಮಾನವಾಗಿ ಕಾಣಬೇಕು ತಂದೆ. ಎಲ್ರೂ ಒಂದೇ ಸಮಾನವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆಯಪ್ಪ. ಅಷ್ಟನ್ನೇ ಕರುಣಿಸು ತಂದೆ, ಕರುಣಿಸು. ಜಾನಕಿ, ಈ ಪ್ರಪಂಚದಲ್ಲಿ ಬಡವ ಶ್ರೀಮಂತ ಎಂಬ ಭೇದ ಭಾವನೆ ಇಲ್ದಿದ್ರೆ ಈ ಪ್ರಪಂಚ ಇರ್ತಿರ್ಲಿಲ್ಲ ಅಮ್ಮ. ಆದ್ರೆ ನಮ್ಮಂತ ಬಡವರು ಈ ಸಮಾಜದಲ್ಲಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಣ್ಣ. ಒಂದು ಕಡೆ ಕಿತ್ತು ತಿನ್ನೋ ಬಡತನ ಆದ್ರೆ ಮತ್ತೊಂದು ಕಡೆ ಬಡವರ ಹೆಣ್ಣುಮಕ್ಕಳ ಮೇಲೆ ಕಣ್ಣಾಕೋ ಕಾಮಕರು ಕಾಟ. ಒಟ್ಟಲ್ಲಿ ನಮ್ಮಂತ ಬಡವರು ಬಾಳೆ ಹೇಗ್ ಗೊತ್ತಣ್ಣ? ಸೂರ್ಯನಿಲ್ದಿರೋ ಜಗತ್ನಲ್ಲಿ ಬದುಕಿ ಬಾಳ್ದಂತೆ. ನೀನು ಬೆನ್ನಿಂದ ನಾನು ಯಾಕಾದ್ರೂ ತಂಗಿಯಾಗಿ ಹುಟ್ಟಿದ್ನೋ ಏನೋ, ಇವತ್ತು ಇಷ್ಟೆಲ್ಲ ಕಷ್ಟಗಳನ್ನ ನೀನು ಅನುಭವಿಸ್ಬೇಕಾಯ್ತು. ಜಾನಕಿ, ಬಡತನ ಎಂಬುದು ಶಾಶ್ವತವಲ್ಲಮ್ಮ. ನಮ್ಮ ಪಾಲಿ ಬಂದ ಅದೃಷ್ಟನ ನಾವು ಅನುಭವಿಸ್ಲೇಬೇಕು. ನೋಡು, ಈ ಮನಸ್ಸಿನ ಜೀವನ ಕಾಲಚಕ್ರವಿದ್ದಾಗೆ. ಇಂದಿನ ಬಡವ ನಾಳೆ ಶ್ರೀಮಂತನಾಗ್ತಾನೆ, ಅದೇ ಶ್ರೀಮಂತ ನಾಳೆ ಬಡವನೂ ಆಗ್ಬೋದು. ನೋಡು, ನಿನ್ಗೊಂದು ವಿಚಾರ ಗೊತ್ತಿಲ್ಲಮ್ಮ, ನಾವು ಕೂಡ ಆಗರ್ಭ ಶ್ರೀಮಂತರು. ಆಕಸ್ಮಿಕವಾಗಿ ನಮ್ಮ ಫ್ಯಾಕ್ಟ್ರಿ ಬೆಂಕಿ ಬಿದ್ದು ನಮ್ಮ ಶ್ರೀಮಂತಿಕೆ ಎಲ್ಲ ಹೋಯ್ತು. ಆ ಸುದ್ದಿಯನ್ನು ಕೇಳಿದ ಅಪ್ಪ ಅಮ್ಮ ಇಬ್ರು ಹೃದಯಘಾತದಿಂದ ಪ್ರಾಣ ಕಳ್ಕೊಂಡ್ಬಿಟ್ರು. ಅಲ್ಲಿಗೆ ನಮ್ಮಲ್ಲಿದ್ದ ಶ್ರೀಮಂತಿಕೆ ಹೋಗಿ ನಾವು ಬಡತನ ಸುಳಿಗೆ ಸಿಲುಕೊಂಡು, ಅದೇ ರೀತಿ ಈ ನಮ್ಮ ಜೀವನದಲ್ಲಿ ಮುಂದೆ ಏನೇನಾಗಬೇಕು ಅದೆಲ್ಲ ಅನುಭವಿಸ್ಲೇಬೇಕಮ್ಮ, ಅನುಭವಿಸ್ಲೇಬೇಕು. ಹೌದಣ್ಣ, ನಿನ್ನ ಮಾತು ನಿಜ.
ವಿಧಿ ತನ್ನ ಬಳಿಗೆ ನಮ್ಮ ತಂದೆ ತಾಯಿನ ಕರ್ಕೊಂಡಾಗ್ಲೆ ನನ್ನನ್ನು ಕರ್ಕೊಂಡ್ಬಿಟ್ಟಿದ್ರೆ ಇವತ್ತು ನೀನ್ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಯಾಕವ್ವ ಸುಮ್ಮನೆ ಇಲ್ಲದ ವಿಚಾರಗಳಿಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೋಡು, ನಮ್ಗೀಗ ಬಡತನವಿರ್ಬೋದು, ಆದ್ರೆ ಪ್ರೀತಿ ವಾತ್ಸಲ್ಯಕ್ಕೆ ಯಾವ ಬಡತನವೂ ಇಲ್ಲ. ಇನ್ನೊಂದ್ಸರಿ ಇಲ್ಲ ನಿನ್ನ ಮನಸ್ಸಿನಲ್ಲಿ ಇಲ್ಲದ ವಿಚಾರಗಳನ್ನ ತಲೆಗೆ ಹಾಕೊಂಡು ತಲೆ ಕೆಡಿಸ್ಕೊಳ್ಬೇಡ. ನೋಡು, ನಿನ್ ಮದುವೆ ವರದಕ್ಷಿಣೆ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಮ್ಮ. ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ. ಆ ದೇವರೇ ನಮ್ಗೊಂದು ದಾರಿ ತೋರಿಸ್ತಾನೆ. ಅಣ್ಣ, ಏನೋ ನೋವಲ್ಲಿ ದುಃಖದಿಂದ ಒಂದು 4 ಮಾತಾಡ್ಬಿಟ್ಟೆ. ದಯವಿಟ್ಟು ನೀನ್ ಬೇಜಾರು ಮಾಡ್ಕೋಬೇಡ. ನಾನು ಇನ್ಯಾವತ್ತೂ ಈಗ ಮಾತಾಡಲ್ಲ, ಸರಿನಾ? ಸರಿ ಅಮ್ಮ. ಅಯ್ಯೋ, ನಾನ್ ನೋಡು ನೀನ್ ಬರ್ತೀಯ ಅಂತ ನಿಂಗೋಸ್ಕರ ಬಿಸಿ ಮುದ್ದೆ ಉಪಚಾರ ಮಾಡಿದ್ದೆ. ತಣ್ಣಗಾಗ್ಬಿಡುತ್ತೆ, ಬಾ ಊಟ ಬಡಿಸ್ತೀನಿ, ಊಟ ಮಾಡಿ. ಸೌಕರ್ಯ, ಈ ಬಡವನ್ ಮನೆಗೆ ಬಂದಿದ್ದೀರಾ ಅಂದ್ರೆ ಈ ನಮ್ಮ ಮನೆ ಪಾವನವಾಯ್ತು. ಕುಳಿತುಕೊಳ್ಳಿ ಸೌಕರ್ಯ. ಪರವಾಗಿಲ್ಲ ಬಿಡಪ್ಪ, ನಾನಿಲ್ಲಿ ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ. ಅದಿರಲಿ, ಅಣ್ಣ ತಂಗಿಯರಾದ ನಿಮ್ಮಿಬ್ಬರ ಮುಖ ನೋಡ್ತಾ ಇದ್ರೆ ನಿಮ್ಮಿಬ್ಬರ ಮುಖದಲ್ಲಿ ಯಾವುದು ಆತಂಕ ಮನೆ ಮಾಡಿದಂತಿದೆಯಲ್ಲ, ಅದೇನು ಅಂತ ಹೇಳು ಜಯಂತ್. ಮತ್ತೇನ್ ಸೌಕರ್ಯ, ಮನೆಯಲ್ಲಿ ಬಡತನ ತಾಂಡವಾಡ್ತಾ ಇದೆ. ಅದು ಅಲ್ಲದೆ ವಯಸ್ಸಿಗೆ ಬಂದ ಹೆಣ್ಮಕ್ಳು ನಮ್ಮಂತವ್ರು ಬಡವ್ರ ಮನೇಲಿ ಬೆಳೆದ್ ನಿಂತ್ರೆ ಆತಂಕ ಪಡದೆ ಸಂತೋಷದಿಂದಿರೋದು ಸಾಧ್ಯನಾ? ನೋಡು ಜಯಂತ್, ಬಡತನ ಸಿರಿತನ ಅನ್ನೋದು ಶಾಶ್ವತ ಅಲ್ಲ ಜಯಂತ್. ಈ ಬಡತನ ಅನ್ನೋದು ಕಾಲಚಕ್ರ ಇದ್ದಾಗೆ, ಅದು ಉರುಳಲೇಬೇಕು. ನೋಡು ಜಯಂತ್, ಬಡವ ಶ್ರೀಮಂತನಾಗ್ತಾನೆ, ಶ್ರೀಮಂತ ಬಡವನಾಗ್ತಾನೆ. ಜಯಂತ್, ಅದಕ್ಕೆ ಈ ನಿಮ್ಮ ಕುಟುಂಬನೇ ಉದಾಹರಣೆ ಅಲ್ವಾ ಜಯಂತ್? ಹೌದು ಸೌಕರ್ಯ. ಸೌಕರ್ಯ ಅಂದಾಗ ಮಾತಿನ ಬರದಲ್ಲಿ ನೀವು ಬಂದು ವಿಚಾರನೇ ಕೇಳಲಿಲ್ಲ. ಈ ಬಡವನ ಮನೆ ಹತ್ರ ಬಂದ ಕಾರಣ ಇದೆಯಪ್ಪ, ಕಾರಣ ಇದೆ. ಈ ನಿನ್ನ ತಂಗಿಯನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ. ಸೌಕರ್ಯ, ಏನ್ ಹೇಳ್ತಾ ಇದ್ದೀರಾ? ಈ ನಿಮ್ಮ ಮಾತನ್ನ ನಂಬೇಕೋ ಬಿಡ್ಬೇಕೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಆದರೂ ನೀವು ಆಕಾಶ, ನಾವು ಈ ಭೂಮಿ. ಜಯಂತ್, ಎಲ್ಲ ಒಂದ್ ಕಡೆ ನಿಂತು ನೋಡಿದಾಗ ಭೂಮಿ ಆಕಾಶ ಎರಡು ಒಂದಾಗಿ ಕಾಣುವ ಹಾಗೆ. ಆದರೂ ನೀವು ಶ್ರೀಮಂತರು, ನಾವು ಬಡವರು. ವರದಕ್ಷಿಣೆ, ವರೋಪಚಾರ, ವರದಕ್ಷಿಣೆ ವರೋಪಚಾರ ಇಲ್ಲದೆ ಮದುವೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಈ ನಿನ್ನ ತಂಗಿ ನನ್ನ ಮನೆ ಸೊಸೆ ಆಗ್ಬೇಕು ಅಂತಂದ್ರೆ ನೀನು ನನ್ನ ಮಗಳ ಮದುವೆ ಮಾಡ್ಕೋಬೇಕು. ಬೇಡಿ ಸಾಕಾರೆ, ಈ ನಿಮ್ಮ ಮಗಳು ಈ ಮನೆಗೆ ಸೊಸೆಯಾಗಿ ಬರೋದು ನನ್ಗೆ ಯಾಕೋ ಸರಿ ಕಾಣಿಸಲ್ಲ. ಏಕೆ ಅಂದ್ರೆ ನಾನು ಅವಿದ್ಯಾವಂತ, ನಿಮ್ಮ ಮಗಳು ವಿದ್ಯಾವಂತೆ. ಅದು ಅಲ್ಲದೆ ಸಿರಿವಂತರ ಮಾಲ್ನಲ್ಲಿ ಬೆಳೆದವಳು. ನನ್ನಂತ ದಾರಿದ್ರ್ಯನ ಮನೆಗೆ ಮದುವೆ ಆಗೋದು ನನ್ಗೆ ಯಾಕೋ ಸರಿ ಕಾಣಿಸಲ್ಲ. ನೋಡು ಜಯಂತ್, ನನ್ನ ಮಗಳು ಸಿರಿವಂತಲೇ ಇರಬಹುದು, ಆದ್ರೆ ನಾನು ಅವಳಲ್ಲಿ ಬಡವ ಬಲ್ಲಿದ ಮೇಲು ಕೀಳು ಎಂಬ ಭಾವನೆಗಳನ್ನ ತುಂಬಿ ಬೆಳೆಸಿಲ್ಲ. ನೋಡಪ್ಪ ಜಯಂತ್, ನನ್ನ ಸೀತಾ ಸಾಯುವಾಗ ಕೊಟ್ಟ ಮಾತಿನಂತೆ ಅವಳ ಆಸೆನ ಈಡೇರಿಸೋದಕ್ಕಾಗಿ ನಾನು ಈ ರೀತಿ ಯೋಜನೆ ಹಾಕೊಂಡು ಬಂದಿದ್ದೀನಿ. ದಯಮಾಡಿ ನೀನ್ ನನ್ನ ಮಗಳು ಮದುವೆ ಮಾಡಿಕೊಂಡು ಈ ಮನೆಯನ್ನ ತುಂಬಿಸ್ಕೊಂಡು ನನ್ನ ಸೀತಾಳ ಆಸೆಯನ್ನು ನೆರವೇರಿಸಪ್ಪ. ಆಗ್ಲಿ ಸಾವ್ಕಾರ, ನೀವು ದೊಡ್ಡವರು, ನಿಮ್ ಇಷ್ಟಂತೆ ಆಗ್ಲಿ. ನಿಜವಾಗಿಯೂ ನೀವು ನಮ್ಮ ಪಾಲಿನ ದೇವರು ಸಾವ್ಕಾರ್ರೇ, ದೇವರು. ಹಾಗೆಲ್ಲ ಮಾತಾಡ್ಬೇಡ ಜಯ. ನೀವು ಈ ನನ್ನ ತಂಗಿ ನಿಮ್ಮಂತವ್ರ ಮನೆಗೆ ಸೊಸೆಯಾಗಿ ಬರಬೇಕು ಅಂದ್ರೆ
ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಿದ್ಲು ಅಂತ ಕಾಣಿಸುತ್ತೆ. ಇಲ್ಲ ಜಯನ್, ಆ ದೊಡ್ಡ ಮಾತು ಬೇಡಪ್ಪ. ಈ ನಿನ್ನ ತಂಗಿ ನನ್ನ ಮನೆ ಸೊಸೆ ಆಗ್ಬೇಕಾದ್ರೆ ನಾವು 7 ಜನ್ಮಗಳ ಪುಣ್ಯ ಮಾಡಿದ್ವಿ ಅಂತ ಕಾಣುತ್ತೆ. ಅದಿರ್ಲಿ, ನೀನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತಂದ್ರೆ ನಂದೊಂದು ಮಾತು ಕಣಪ್ಪ. ಅದೇನು ಹೇಳಿ ಸಾವುಕಾರ್ರೆ? ಸಾವುಕಾರೆ ಅನ್ನೋ ಮಾತು ಮರೆತು ಮಾವ ಅಂದ್ರೆ ಸಾಕು. ಅಲ್ಲದೆ ಜಯನ್, ನಮ್ಮಲ್ಲೇ ಸಾಕಷ್ಟು ಆಸ್ತಿ ಅಂತಸ್ತು ಫ್ಯಾಕ್ಟ್ರಿ ಎಲ್ಲ ಇರಬೇಕಾದ್ರೆ ನೀನು ನಮ್ಮನೆಯಲ್ಲೇ ಮದುವೆ ಆದ್ಮೇಲೆ ಇರಬೇಕು. ಇಲ್ಲ ಇಲ್ಲ ಮಾವ, ನಮಗೋಸ್ಕರ ನಮ್ಮ ಹಿರಿಯರು ಬಿಟ್ಟು ಹೋಗಿರೋ ಬಳುವಳಿ ಅಂದ್ರೆ ಇದೊಂದು ಗುಡಿಸಲು. ಸಿರಿವಂತಿಕೆ ದೊರೆತಾ ಇದೆ ಅಂತ ಈ ಗುಡಿಸಲನ್ನ ಬಿಟ್ಟು ಬಂದು ನನ್ನ ಸ್ವಾಭಿಮಾನಕ್ಕೆ ನಾನು ಧಕ್ಕೆ ತಂದ್ಕೊಳ್ಳಾರೆ. ಗೊತ್ತಪ್ಪ, ಗೊತ್ತು. ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರು ಈ ಜಯಂತ್ ಅಂತ. ನೋಡಪ್ಪ ಜಯಂತ್, ಇನ್ಮೇಲೆ ನೀನು ಕೂಲಿ ಕೆಲಸನ ಬಿಟ್ಟು ನನ್ನ ಸ್ನೇಹಿತನ ಫ್ಯಾಕ್ಟ್ರಿನಲ್ಲಿ ವರ್ಕರ್ ಆಗಿ ಕೆಲಸ ಮಾಡಬೇಕು. ಆಗ್ಲಿ ಮಾವ, ನಿಮ್ಮ ಇಷ್ಟಂತೆ ನಾನು ಕೂಲಿ ಕೆಲಸನ ಬಿಟ್ಟು ನೀವು ಹೇಳ್ದಂಗೆ ಫ್ಯಾಕ್ಟ್ರಿಯಲ್ಲಿ ವರ್ಕರ್ ಆಗಿ ಕೆಲಸ ಮಾಡ್ತೀನಿ. ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ನೋಡು ಜಯಂತ್, ಮದುವೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ನಾನೇ ಮಾಡ್ತೀನಿ. ನೀನೇನು ಮಾರ್ಪಾಡು ಮಾಡ್ಕೋಬೇಕೋ ಮಾಡ್ಕೊಳಪ್ಪ. ಆಗ್ಲಿ ಮಾವ. ನಾನಿನ್ ಬರಲಾ ಜಯಂತ್? ಮಾವ, ಹೇಗಿದ್ರು ಊಟದ ವೇಳೆಗೆ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ಇಲ್ಲ ಜಯಂತ್, ನಾನು ಬರಬೇಕಾದ್ರೆ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಮದುವೆ ಆದ್ಮೇಲೆ ಇದ್ದೇ ಇದೆಯಲ್ಲ, ನಾನಿನ್ ಬರ್ತೀನಿ ಜಯಂತ್. ಆಗ್ಲಿ ಮಾವ, ಬರ್ತೀನಮ್ಮ. ನೋಡ್ದೇನಮ್ಮ, ನಾನು ಯಾವಾಗ್ಲೂ ಹೇಳ್ತಿರ್ಲಿಲ್ವಾ ಬಡವ ಶ್ರೀಮಂತನಾಗ್ತಾನೆ, ಶ್ರೀಮಂತ ಬಡವನಾಗ್ತಾನೆ ಅಂತ. ಅಂತೆ ಆ ದೇವರು ಹಾಗೂ ರಾಮೇಗೌಡರ ಕೃಪೆಯಿಂದ ನಾವೀಗ ಬಡತನ ಮಜಲನ್ನ ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ. ಓ, ಮರ್ತೇ ಬಿಟ್ಟಿದ್ದೆ. ಏನಣ್ಣ? ಏನ್ ಮಾರಾಣಿಯವರು, ರಾಮೇಗೌಡರ ಹಿರಿಯ ಮಗ ಆನಂದ್ ನಿನ್ಗೆ ಒಪ್ಗೆನಾ? ಅಣ್ಣ, ನಾನು ಯಾವತ್ತಾರು ನಿನ್ ಮಾತು ಎದುರಾಡಿದ್ದೀನ? ನಿನ್ ಒಪ್ಕೆನೆ ನಾನು ಒಪ್ಕೆ ಅಣ್ಣ. ನನಗೆ ಗೊತ್ತಮ್ಮ, ನನಗೆ ಗೊತ್ತು. ಈ ನನ್ನ ಮುದ್ದಿನ ತಂಗಿ ಯಾವತ್ತು ಈ ಅಣ್ಣ ಹಾಕಿದ ಗೆರೆಯನ್ನ ದಾಟಲ್ಲ ಅಂತ ನನಗೆ ಗೊತ್ತಮ್ಮ. ನಮ್ಮಣ್ಣ ಎಂತ ಹೃದಯವಂತ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಅಣ್ಣ ಇದ್ದರೆ ಆನೆ ಬಲವಂತೆ ತಂಗಿಗೆ, ತಾಯಿಯಾದೆ ನೀನು ನನಗೆ, ತಂದೆಯಾದೆ ನೀನು ನನಗೆ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ದಿನವೇ ಸಾಕಾಗದು ತಂಗಿ ನಿನ್ನ ನಗಿಸಿಲಾಲಿಸಲು, ಬದುಕೆ ಸಾಕಾಗದು ತಂಗಿ ನಿನ್ನ ಬಾಳ ಬೆಳಗಿಸಲು. ಈ
ಜಗದ ಎಲ್ಲ ಸುಖ ನನಗೆ ತೃಣವಾಗಿದೆ. ಬೆಳೆದು ನಿಂತ ಮಗು ನನ್ನ ಜಗವಾಗಿದೆ. ತಂಗಿ ಇದ್ದರೆ ದೇವರನ್ನೇ ಬೇಡ ಎನ್ನುವೆ, ಪ್ರಾಣವನ್ನೇ ಪೂಜೆಗಿಡುವೆ. ತಂಗಿಯನ್ನೇ ದೇವರೆನ್ನುವೆ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಅಣ್ಣನ ಕೈ ತುತ್ತಲೇ ನನ್ನ ಹೆತ್ತ ತಾಯಲಾಲಿದೆ. ಅವನ ಕಿರಣಗಳಲ್ಲಿ ನೂರು ಚೈತ್ರ ಮಾಸವಿದೆ. ಬಾಳ ಬೇಸಿಗೆಗೆ ಅಣ್ಣ ತಂಗಾಳಿಯೋಯ್, ಉಸಿರ ಉಲ್ಲಾಸಕ್ಕೆ ಅಣ್ಣ ಸಂಕ್ರಾಂತಿಯೋ. ಅಣ್ಣ ಇದ್ದರೆ ದೇವರನ್ನೇ ಬೇಡ ಎನ್ನುವೆ, ಪ್ರಾಣವನ್ನೇ ಪೂಜೆಗಿಡುವೆ. ಅಣ್ಣನನ್ನೇ ದೇವರೆನ್ನುವೆ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಅಣ್ಣಯ್ಯ ಹೃದಯವಂತ, ನೀನು ಹೃದಯವಂತ. ಅಯ್ಯಯ್ಯೋ ಅಣ್ಣ, ನಾನು ಎಷ್ಟು ದಡ್ಡಿ ನೋಡು. ನೀನು ನಗ್ನಗ್ತಾ ಇದ್ದಿದ್ದು ನೋಡ್ಕೊಂಡು ಹಾಡ್ಕೊಂಡು ಕುಣ್ಕೊಂಡು ನಿಂತ್ಕೊಬಿಟ್ಟೆ. ಮಾಡಿರೋ ಮುದ್ದೆ ಉಪ್ಸಾರೆಲ್ಲ ತಣ್ಣಗಾಗ್ಬಿಡ್ತು. ಬಾ ಬಾ ಊಟ ಮಾಡೋಣ ಬಾಬಾ. ಬರಮ್ಮ, ನನಗೂ ತುಂಬ ಹೊಟ್ಟೆ ಎಸಿತಾ ಇದೆ. ಸರಿ ಬಾ. ಹಾಲು ಹಾಲು